ಹಾಯ್ ಎಲ್ರಿಗೂ ನಮಸ್ಕಾರ. ಮೈಸೂರು ಪಾಕ್ನಷ್ಟೇ ಮೃದುವಾಗಿರುವ, ಅಷ್ಟೇ ಸಾಫ್ಟ್ ಆಗಿರುವಂಥ ಈ ಸ್ವೀಟ್ನ ಮಾಡೋಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ, ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ. ಕೇವಲ 1 ಕಪ್ಪು ಸಕ್ಕರೆ ಹಾಗೆ 1 ಕಪ್ ಆಗೋಷ್ಟು ಪುಟಾಣಿ ಇದ್ದರೆ ಸಾಕು, ಈ ಸ್ವೀಟ್ನ ಆರಾಮಾಗಿ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಪುಟಾಣಿನ ತೊಗೊಂಡಿದ್ದೀನಿ. ಹುರುಗಡಲೆ ಅಂತೀವಲ್ಲ ಅದು. ಇದು ಹೋಲ್ ಪುಟಾಣಿ ಕಾಳು ಅಂತ ಸಿಗುತ್ತೆ, ಅದನ್ನು ಕೂಡ ಬಳಸ್ಕೋಬೋದು. ಆದರೆ ಒಂದು ಸ್ವಲ್ಪ ಸಕ್ಕರೆ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ 1 ಕಪ್ ಆಗೋಷ್ಟು ಪುಟಾಣಿಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಫ್ಲೇವರ್ಗೋಸ್ಕರ ನಾನಿಲ್ಲಿ ಏಲಕ್ಕಿ ಸಿಪ್ಪೆ ತೆಗೆದ ಬೀಜನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ನೈಸಾಗಿ ಪೌಡ್ರ್ ಮಾಡ್ಕೊಂಬರಬೇಕು. ಜಾಸ್ತಿ ಸ್ವಲ್ಪ ತರಿ ಇದ್ದರೆ ಪದೇ ಪದೇ ಜರಡಿ ಇಡಬೇಕಾಗುತ್ತೆ. ಹಾಗಾಗಿ ಮೊದಲೇ ಸಲಿನ ನಾವು ಸ್ವಲ್ಪ ಜಾಸ್ತಿ ಹೊತ್ತು ನೈಸಾಗಿ ರೀತಿ ಪೌಡ್ರ್ ಮಾಡ್ಕೊಂಬರಬೇಕು. ನೋಡಿ, ಈ ರೀತಿ ಒಂಚೂರು ತರಿ ಅನ್ನೋದು ಇರಬಾರ್ದು. ಆ ಥರ ಇತ್ತು ಏನಂದರೆ ಮತ್ತೆ ನಾವು ಮಿಕ್ಸರ್ ಹಾಕೋಬೇಕಾಗುತ್ತೆ. ಹಾಗಾಗಿ ನೋಡಿ, ಇವಾಗ ನಾನು ಒಂದ್ಸರಿ ಮಿಕ್ಸರ್ ಹಾಕಿರುವಂಥ ಪೌಡ್ರನ್ನ ಈ ಥರ ಜರಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಜರಡಿ ಮಾಡ್ಕೊಳ್ಳುವಾಗ ಅದು ಏನಾದ್ರು ಜಾಸ್ತಿ ಮತ್ತು ತರಿಯಾಗಿತ್ತು ಅಂದರೆ ಮತ್ತೆ ಮಿಕ್ಸರ್ ಹಾಕೋಬೇಕಾಗುತ್ತೆ. ಹಾಗಾಗಿ ಮೊದಲೇ ಸಲಿನ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಂಬಿಟ್ರೆ ನೋಡ್ತಾ ಇರ್ಬೋದು, ನಂದು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂಚೂರು ಇಲ್ಲಿ ತರಿ ಅನ್ನೋದು ಉಳ್ಕೊಂಡಿಲ್ಲ. ಇವಾಗ ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ನಾನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ರೀತಿ ಅಪ್ಲೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗಲೇ ಇದನ್ನು ಈ ಪ್ರೊಸೀಜರ್ನ ಮಾಡ್ಕೊಂಬಿಡಬೇಕು. ಇವಾಗ ನಾನಿಲ್ಲಿ 1 ಕಪ್ ಆಗೋಷ್ಟು ಪುಟಾಣಿಗೆ ನಾನಿಲ್ಲಿ ಕರೆಕ್ಟಾಗಿ 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಹೋಲ್ ಪುಟಾಣಿ ಕಾಳನ್ನು ಯೂಸ್ ಮಾಡ್ತೀನಿ ಅಂದರೆ ಇನ್ನೊಂದು ಅರ್ಧ ಕಪ್ಪು ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗತ್ತೆ. ಅಂದರೆ 1 ಕಪ್ ಆಗೋಷ್ಟು ಪುಟಾಣಿ ಕಾಳಿಗೆ 1 ಕಪ್ ಆಗೋಷ್ಟು ಸಕ್ಕರೆ ಅನ್ನೋದು ಕರೆಕ್ಟಾಗಿ ಇರುತ್ತೆ. ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಇದಕ್ಕೆ ನಾವು ಜಾಸ್ತಿ ನೀರನ್ನು ಹಾಕಬಾರ್ದು, ಯಾಕಂದರೆ ಪಾಕ ತೆಗೆಸ್ಕೋಬೇಕು. ಹಂಗಾಗಿ ಇಲ್ಲಿ ನಾನು ನೀರನ್ನು ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ನೀರನ್ನು ಹಾಕಿದಾಗ ಸಕ್ಕರೆ ಅನ್ನೋದು ಒಂದು ಸ್ವಲ್ಪ ಕಂಪ್ಲೀಟಾಗಿ ನೀರಲ್ಲೇ ಮುಳುಗಬೇಕು, ಅಷ್ಟು ಮಾತ್ರ ಹಾಕಬೇಕು. ಅದು ಸ್ವಲ್ಪ ಹಾಕ್ತಾ ಅದು ಕಂಪ್ಲೀಟಾಗಿ ಸಕ್ಕರೆ ಅನ್ನೋದು ಮುಳುಗ್ತಾ ಇರುತ್ತೆ. ನೋಡಿ, ಈ ಥರ ಕಂಪ್ಲೀಟಾಗಿ ಸಕ್ಕರೆಯನ್ನು ಮುಳುಗಿದ್ರೆ ಇಷ್ಟಾದರೆ ಸಾಕಾಗುತ್ತೆ. ಇಷ್ಟು ಮಾತ್ರ ನೀರನ್ನು ಹಾಕೋಬೇಕು, ಜಾಸ್ತಿ ತೇಲೋ ಥರ ನೀರನ್ನು ನಾವು ಹಾಕೋಬಾರ್ದು. ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಗ್ಯಾಸ್ ಮೇಲೆ ಇಟ್ಕೋಬೇಕು. ತೀರಾ ಜಾಸ್ತಿ ನೀರನ್ನು ಹಾಕೊಂಡ್ಬಿಟ್ರೆ ಸಕ್ಕರೆ ಪಾಕ ಅನ್ನೋದು ಲೇಟಾಗಿ ಬಂದುಬಿಡುತ್ತೆ. ಹಾಗಾಗಿ ಇದಕ್ಕೆ ಇಷ್ಟೇ ಸಾಕಾಗುತ್ತೆ. ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಕೋತಾ ಇದ್ದೀನಿ. ಇವಾಗ ನೋಡಿ, ಕುದೀತಾ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಹೊಸದಾಗಿ ಮಾಡ್ತೀರ ಅನ್ನೋದರ ಮಧ್ಯಕ್ಕೆ ಒಂದ್ಸರಿ ಪಾಕ ಅನ್ನೋದು ಚೆಕ್ ಮಾಡ್ಕೋತಾ ಇರಬೇಕು. ನಾನು ಇಲ್ಲಿ 1-2 ಸರಿ ತೋರಿಸ್ತೀನಿ ನೋಡಿ. ಈ ರೀತಿ ಪಾಕ ಅನ್ನೋದು ಚೆಕ್ ಮಾಡ್ಕೋಬೇಕಂದ್ರೆ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ನೀರನ್ನು ಹಾಕೋಬೇಕು. ಈ ರೀತಿ ನೀರನ್ನು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಪಾಕನ ಇದರಲ್ಲಿ ಹಾಕಬೇಕು. ನೀವು ರೀತಿ ಹಾಕಿದ ಮೇಲೆ ಪಾಕ ಅನ್ನೋದು ಕರೆಕ್ಟಾಗಿ ಅದು ಕುದ್ಕೊಂತು ಅಂದರೆ ಕರೆಕ್ಟಾಗಿದೆ ಪಾಕ ಅಂತ ಅರ್ಥ. ನೋಡಿ, ಈ ರೀತಿ ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡಿದಾಗ ಅದು ಕರಗಿತು ಅಂದರೆ ಪಾಕ ಇನ್ನೂ ಸರಿಯಾಗಿ ಬಂದಿಲ್ಲ ಅಂತ ಅರ್ಥ. ಮತ್ತು ಇನ್ನೊಂದು 1 ನಿಮಿಷ ಅಥವಾ 2 ನಿಮಿಷ ಕುದಿಸಿದರೆ ಸಾಕು, ಪಾಕ ಅನ್ನೋದು ಕರೆಕ್ಟಾಗಿ ಬಂದಿರುತ್ತೆ. ನೋಡ್ತಾ ಇರ್ಬೋದು, ನಾನು ಮತ್ತೆ 2ನೇ ಸಲ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಪಾಕ ಅನ್ನೋದು ಕರೆಕ್ಟಾಗಿ ಕುದ್ಕೋತಾ ಇದೆ ನೀರಲ್ಲಿ. ಈ ರೀತಿ ಆಗಿದೆ ಅಂದರೆ ಪಾಕ ಅನ್ನೋದು ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, ಕೈಯಿಂದ ವಿಚಾರ ಆದಮೇಲೂ ಕೂಡ ಅದು ಕರೆಕ್ಟಾಗಿ ಕುಂತಿರುತ್ತೆ. ಅದೇನು ಪಾಕ ಬಂದಿಲ್ಲ ಅಂದರೆ ಅದು ಕರಗಿಬಿಡುತ್ತೆ. ನೋಡಿ, ಈ ಥರ ಒಂದೇಳೆ ಪಾಕ ಕೈಯಿಂದ ಕೂಡ ಚೆಕ್ ಮಾಡ್ಕೋಬೋದು. ಅದು ಎರಡೂ ರೀತಿ ಬರಲಿಲ್ಲ ಅಂದರೆ ಈ ರೀತಿ ಒಂದೇ ಪಾಕ ನಾವು ಕೈಯಲ್ಲಿ ರೀತಿ ಈ ಥರ ಮಾಡಿದರೆ ಸಾಕು, ಅದು ಪಾಕ ಅನ್ನೋದು ಕೂಡ ಬಂದಿರುತ್ತೆ. ಇವಾಗ ನಾನು ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ಸ್ವೀಟ್ ಮೇಲ್ಗಡೆ. ಹಾಗಾಗಿ ಅದನ್ನು ಇದೆಲ್ಲ ಹಾಕಿದ ಮೇಲೆ ಪಾಕ ಅನ್ನೋದು ಆಲ್ರೆಡಿ ಬಂದಿರುತ್ತೆ ನೋಡಿ. ಗ್ಯಾಸ್ ಫ್ಲೇಮನ್ನು ಸಡನ್ನಾಗಿ ಆಫ್ ಮಾಡ್ಕೊಂಬಿಡಬೇಕು. ತಡ ಮಾಡ್ದಿರ ನಾವು ಪಾಕ ಆಲ್ರೆಡಿ ಬಂದಿರುತ್ತಲ್ಲ, ಹಾಗೆ ನಾವು ಪುಟಾಣಿ ಹಿಟ್ಟನ್ನು ಏನು ಪೌಡರ್ ಜರಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇಮಿಡಿಯೇಟಾಗಿ ಪಾಕಕ್ಕೆ ಹಾಕ್ಕೊಂಬಿಡಬೇಕು. ಸ್ವಲ್ಪ ಲೇಟ್ ಆದರೆ ಸಾಕು, ಪಾಕ ಅನ್ನೋದು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಈ ಪಾಕ ಬಂದ ತಕ್ಷಣ ಹಿಟ್ಟನ್ನು ಹಾಕಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಸ್ವಲ್ಪ ನಾವೇನಾದರೂ ಲೇಟ್ ಮಾಡ್ತು ಅಂದರೆ ಪುಟಾಣಿ ಹಿಟ್ಟು ಅಬ್ಸರ್ವ್ ಆಗ್ತಾ ಅದು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಒಂಚೂರು ಗಂಟಿಲ್ಲದೆ ಇರೋ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಕೂಡ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದೇಳೆ ಪಾಕ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿರುವಂಥ ಸ್ವೀಟ್ನ ಮಾಡ್ಕೋಬೋದು. ಜಾಸ್ತಿ ಹೊತ್ತು ನಾವೇನಾದ್ರು ಪಾಕ ಏನಾದರೂ ಗಟ್ಟಿ ಪಾಕ ಮಾಡ್ಕೊಂಡ್ಬಿಟ್ರೆ ಕರದಂಟು ಅನ್ನೋದು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸಾಫ್ಟಾಗಿರೋ ಪಾಕ ಮಾಡಿಕೊಂಡ್ರೆ ಮಾತ್ರ ತುಂಬ ಸಾಫ್ಟಾಗಿರುವಂಥ ಒಂದು ಕರದಂಟನ್ನು ನಾವು ಮನೆಯಲ್ಲಿನ ಆರಾಮಾಗಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇವಾಗ ಎಲ್ಲ ಗಂಟುಗಳು ಇದು ಒಂಚೂರು ಇಲ್ದಾಗೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಆಯಿತು ಅಂದರೆ ಈ ರೀತಿ ತಿರುಗಿಸೋಕೆ ಬರೋದೇ ಇಲ್ಲ, ಅದು ಆ ರೀತಿ ಆಗಿಬಿಡುತ್ತೆ. ತೆಳು ಪಾಕ ಮಾಡಿಕೊಂಡ್ರೆ ಮಾತ್ರ ಈ ರೀತಿ ಸಾಫ್ಟಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆಗಿರುತ್ತೆ ಅದು ಬ್ಯಾಟರ್ ಅನ್ನೋದು. ಈ ರೀತಿ ಆದಮೇಲೆ ನಮ್ಮ ಪ್ಲೇಟ್ಗೆ ಮೊದಲೇ ಎಣ್ಣೆ ಹಚ್ಚಿಟ್ಟಿರ್ತೀವಲ್ಲ, ಅದಕ್ಕೆ ಇದನ್ನು ಬೇಗನೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಬೇಕು. ನಾವು ಅಲ್ಲೇ ಸ್ವಲ್ಪ ಬಿಟ್ಟು ಅಂದರೆ ಪಾತ್ರೆಗೆ ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ಮಿಕ್ಸ್ ಎಲ್ಲ ಆಗಿದೆ ಅಂದ ತಕ್ಷಣ ನಾವು ಪ್ಲೇಟ್ಗೆ ಹಾಕ್ಕೊಂಬಿಡಬೇಕು. ಈ ರೀತಿ ಪ್ಲೇಟ್ಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ಸ್ಪೂನ್ಗೆ ಹತ್ತಿರದನ್ನು ಹಾಕಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಅದು ಮೇಲ್ಗಡೆ ಗಟ್ಟಿ ಅನಿಸುತ್ತೆ, ಆದರೆ ಕರೆಕ್ಟಾಗಿ ಬೈಂಡಿಂಗ್ ಆಗಿರುತ್ತೆ. ಕೈಯಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನು ಬಿಸಿ ಇರುವಾಗಲೇ ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ರೀತಿ ಶೇಪ್ ಬೇಕು ನೋಡಿ ಆ ರೀತಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಕಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ನಾವು ಲೇಟ್ ಆಯಿತು ಅಂದರೆ ಅದು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಆಮೇಲೆ ಕಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಒಳಗಡೆ ಮಾತ್ರ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಒಂದು ಸ್ವಲ್ಪ ಗಟ್ಟಿ ಇರೋ ಥರ ಕಾಣಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡ್ಕೊಂಬಿಡಬೇಕು. ನಿಮ್ಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ಕಟ್ ಮಾಡ್ಕೊಂಬಿಟ್ರೆ ಸೂಪರ್ ಸಾಫ್ಟಾಗಿರುವಂಥ ಕರದಂಟು ರೆಡಿನೇ ಆಗಿಬಿಡುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕೇವಲ 1 ಕಪ್ಪು ಸಕ್ಕರೆ ಅಥವಾ 1 ಕಪ್ ಪುಟಾಣಿ ಇಟ್ಟಿದ್ರೆ ಸಾಕು, ಮನೆಯಲ್ಲೇ ನಾವು ಆರಾಮಾಗಿ ಸ್ವೀಟ್ನ ಮಾಡ್ಕೊಂಬಿಡ್ಬೋದು.
ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಹಾಗೆ ಈ ಸ್ವೀಟ್ನ ನಿಮ್ಮ ಮನೇಲಿ ಯಾರಾದರೂ ಮಾಡ್ತಾ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಕರೀತಾರೆ ಇದನ್ನು. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಸ್ವೀಟ್ ಕರದಂಟು. ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ನೈಸಾಗಿರುತ್ತೆ. ನೋಡ್ತಾ ಇರ್ಬೋದು ಒಳ್ಳೆ ಶೈನಿಂಗ್, ಒಳ್ಳೆ ಕಲರ್ ಕೂಡ ಕಾಣಿಸುತ್ತೆ. ಯಾಕಂದರೆ ನಾವು ನಿಂಬೆಹಣ್ಣಿನ ರಸ ಹಾಕಿರ್ತೀವಿ ನೋಡಿ, ಆ ರೀತಿ ಒಳ್ಳೆ ಶೈನಿಂಗ್ ಬಂದಿರುತ್ತೆ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಕರದಂಟು ಅನ್ನೋದು. ಮೇಲ್ಗಡೆ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು. ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ರೀತಿ ಪಾಕ ಅನ್ನೋದು ನಾವು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ನಾವು ಎಷ್ಟೊತ್ತಿಟ್ಟರು ಕೂಡ ಇಷ್ಟೇ ಸಾಫ್ಟ್ ಆಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.